ಜಗಳೂರು ತಾಲೂಕಿನ ಹಾಸ್ಟೆಲ್ಗಳಲ್ಲಿ ಅಡುಗೆ ಕೆಲಸ ಮಾಡುವವರಿಗೆ, ಅಡುಗೆ ಸಹಾಯಕರಿಗೆ ಹಾಗೂ ಕಾವಲುಗಾರರಿಗೆ ವೇತನ ನೀಡಿರುವುದಿಲ್ಲ. ಕೂಡಲೇ ವೇತನವನ್ನು ಕೊಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ದಾವಣಗೆರೆ ಜಿಲ್ಲಾ ಸಮಿತಿಯಿಂದ ಜಗಳೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೆಂಚಪ್ಪನವರಿಗೆ ಮನವಿ ಸಲ್ಲಿಸಲಾಯಿತು. ಜಗಳೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ BKR ಸ್ವಾಮಿ ಪ್ರೈವೇಟ್ ಲಿಮಿಟೆಡ್ ಹಾಗೂ ಮೆಸಸ್ ಶಾರ್ಪ್ ವಾಚ್ ಇನ್ವೆಸ್ಟಿಗೇಷನ್ ಸೆಕ್ಯೂರಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಏಜೆನ್ಸಿಗಳ ಮೂಲಕ ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿಗೆದಾರರಾಗಿ ಕೆಲಸ ನಿರ್ವಹಿಸುತ್ತಿದ್ದು, ಇವರುಗಳು ನಮಗೆ ವೇತನ ಪಾವತಿಸಿರುವುದಿಲ್ಲವೆಂದು ಹಾಸ್ಟೆಲ್ ಕೆಲಸಗಾರರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಪಾವತಿಸುವಂತೆ ಏಜೆನ್ಸಿಯವರನ್ನು ಕೇಳಿದರೆ ಇಲಾಖೆಯಿಂದ ಪಾವತಿಸುತ್ತಾರೆ ಅಂತ ಹೇಳುತ್ತಾರೆ. ಇಲಾಖೆಯವರನ್ನು ಕೇಳಿದರೆ ಏಜೆನ್ಸಿಯವರು ಪಾವತಿಸುತ್ತಾರೆ ಅಂತ ಒಬ್ಬರ ಮೇಲೆ ಒಬ್ಬರು ಸಬೂಬು ಹೇಳುತ್ತಾ ನಮಗೆ ತೊಂದರೆ ನೀಡುತ್ತಾರೆ ಎಂದು ಇಒ ಕೆಂಚಪ್ಪನವರ ಮುಂದೆ ಅಡುಗೆಯವರು, ಸಹಾಯಕರು, ಕಾವಲುಗಾರರು ತಮ್ಮ ಅಳಲನ್ನು ತೋಡಿಕೊಂಡರು. ಮನವಿ ಸ್ವೀಕರಿಸಿದ ಇಒ ಕೆಂಚಪ್ಪನವರು ಸಂಬಂಧಿಸಿದವರ ಜೊತೆ ಮಾತನಾಡಿ ಶೀಘ್ರದಲ್ಲಿಯೇ ವೇತನ ಕೊಡಿಸುವುದಾಗಿ ಭರವಸೆ ನೀಡಿದರು. ಯಾಕಂದ್ರೆ ಅದು ಹೊಣೆ ಯಾರು? ಅದಕ್ಕೆ ಪರಿಹಾರ ಇಲ್ವಾ ಅವ್ರಿಗೆ? ಅದನ್ನೆಲ್ಲ ಕೇಳ್ಬೇಕು. ಸೇಫ್ಟಿ ಇಲ್ಲ ಪಾಪ ನೋಡ, ಅದಕ್ಕೆ ಚಿಕಿತ್ಸೆ ಅಲೌನ್ಸ್ ಇಲ್ಲ. ಹಾಸ್ಟೆಲ್ ಸ್ವಲ್ಪ ಕಾಸು ಕೈ ಮುರಿದ ಮೊನ್ನೆ ಏನೋ ಬ್ಯಾಂಡೇಜ್ ಬಿಸ್ಕೊಂಡ್ ಅಲ್ಲ, ಇದಕ್ಕಿಂತ ಮುಂಚೆ ಚೆನ್ನಾಗಿ ಸ್ಪಂದಿಸ್ಕೊಂಡು ಮಹೇಶ್ ಅಣ್ಣ ಅಂತ ಇದ್ರೆ ಏನೋ ಸಮಸ್ಯೆ ಇದ್ರೆ ಮಾಡ್ತಿದ್ರು. ಈಗ ಯಾರು ಇಲ್ಲ, ದಿಕ್ಕಲ್ದಂಗೆ ಆಗ್ಬಿಡತ್ತವ್ರು. ಹೊರಗುತ್ತಿಗೆ ಹೊರಗೆ ಆಗ್ಬಿಡದಾರ ಪಾಪ. ಆಮೇಲೆ ನಾನು ನಿಂಗೆ ಗಮನಿಸಿದಂಗೆ ಕಾಲಕ್ಕೆ ವೇತನ ನೀಡದಿರುವುದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಕುಟುಂಬ ನಿರ್ವಹಣೆಗೆ, ಹಬ್ಬ ಹರಿದಿನಗಳಿಗೆ ಸಾಲ ಮಾಡಿಕೊಂಡು ಆರ್ಥಿಕ ಸಂಕಷ್ಟದಲ್ಲಿರುವುದಾಗಿ ತಮ್ಮ ನೋವನ್ನು ತೋಡಿಕೊಂಡರು. ಅಧಿಕಾರಿಗಳಾಗಲಿ ಏಜೆನ್ಸಿಯವರಾಗಲಿ ಕಾರ್ಮಿಕರ ಶಾಸನಬದ್ಧ ಹಕ್ಕುಗಳ ವೇತನ ಚೀಟಿ, ಗುರುತಿನ ಚೀಟಿ, ಯೂನಿಫಾರ್ಮ್, ವಾರದ ರಜೆ ನೀಡಬೇಕು. ESI, EPF ಕಟಾವಣೆ ಬಗ್ಗೆ ಮಾಹಿತಿ ನೀಡುವಂತೆ ಒತ್ತಾಯಿಸಿದರು. ಜಗಳೂರು ತಾಲೂಕಿನ BCM ಇಲಾಖೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರಾಗಿ ಗೋವಿಂದರಾಜ್ ಎಂಬುವರು 5 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು, ಅವರನ್ನ ಏಕಾಏಕಿ ಯಾವುದೇ ಕಾರಣ ನೀಡದೆ ಕೆಲಸದಿಂದ ವಜಾ ಮಾಡಿದ್ದು, ಅವರನ್ನು ಮರು ನೇಮಕ ಮಾಡಿಕೊಳ್ಳುವಂತೆ ಒತ್ತಾಯಿಸಿದರು. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಎನ್ ಹೇಮಲತಾ, ತಿಪ್ಪಮ್ಮ, ಓಬಮ್ಮ, ನಾಗಮ್ಮ, ಗೌರಮ್ಮ, ವಿಜಯಲಕ್ಷ್ಮಿ, ಕರಿಬಸಮ್ಮ, ಸುಶೀಲಮ್ಮ, ನಾಗಮ್ಮ, ನಾಗರಮ್ಮ, ಮೆಹಬೂಬಿ, ನೂರ್ಜಾನ್, ರೇಣುಕಮ್ಮ, ಭಾರತಮ್ಮ, ನಾಗರತ್ನಮ್ಮ, ಸರೋಜಮ್ಮ, ನಿರ್ಮಲಾ, ಶಿವಣ್ಣ, ಪ್ರವೀಣಕುಮಾರ್, ರೇಖಾ, ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಾದ ಅಣಿಬೇರ್ ತಿಪ್ಪೇಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ ನಿಂಗರಾಜು ಸಿದ್ದಮ್ಮನಹಳ್ಳಿ ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕ ಸಂಘದ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಾದ ಅಣಿಬೇರ್ ತಿಪ್ಪೇಸ್ವಾಮಿ ಅವರು ಏನು ಮಾತನಾಡಿದರು ಎಂಬುದನ್ನು ವಿಡಿಯೋದಲ್ಲಿ ವೇತನ ಆಗಿಲ್ಲ ಸರ್. ಎರಡನೇದು ಏನಂತಂದರೆ, ಇವರಿಗೆ ಕಾರ್ಮಿಕರು ಅಂತ ಹೇಳ್ಕೊಳ್ಳೋದಕ್ಕೆ ಏನು ಸೌಲಭ್ಯಗಳು ಏನಿದ್ದಾವೆ, ವೇತನ ಚೀಟಿ ಕೊಡಲ್ಲ, ಗುರುತಿನ ಚೀಟಿ ಇಲ್ಲ, ಆರ್ಡರ್ ಕಾಪಿ ಇಲ್ಲ. ಇವರು ಬರಬೇಕು, ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಅವ್ರು ಸಂಬಳ ಹಾಕಿ ತೊಗೋಬೇಕು ಅನ್ನೋ ಥರ ಪರಿಸ್ಥಿತಿ ಇದೆ. ಯಾಕಂದ್ರೆ ಈಗ ಆಗಸ್ಟ್ ಇವತ್ತು 29ನೇ ತಾರೀಕು ಆದರೂ ಕೂಡ ಜೂನ್ ಜುಲೈದು ಇವತ್ತಿನವರೆಗೂ ಸಂಬಳ ಹಾಕಿಲ್ಲ. ಈಗ ನಾಳೆದಕ್ಕೆ ಈ ತಿಂಗಳನ್ನು ಮುಗಿತೈತೆ. ಇವತ್ತು ಸಾಲ ಮಾಡಿ ಜೀವನ ಮಾಡ್ತಿದ್ದಾರೆ. ಅವರು ಮಕ್ಕಳನ್ನ ಓದ್ಸೋಕ್ಕಾಗಿಲ್ಲ. ಜೂನ್ ತಿಂಗಳಲ್ಲಿ ಫೀಸ್ ಕಟ್ಟಿದ್ದಾರೆ, ಸಾಲ ಮಾಡಿ ಕಟ್ಟಿದ್ದಾರೆ. ನಿಮಗೆ ಸರ್ಕಾರದಿಂದ ಸಂಬಳ ಕೊಡ್ತಾರೆ, ಏಜೆನ್ಸಿ ಕೊಡ್ತಾರೆ ಸಂಬಳ? ಸರ್, ಇದು ಸರ್ಕಾರದಿಂದ ಸಂಬಳ ಕೊಡಬೇಕಾಗಿರೋದು. ಅದರ ಅಗ್ರಿಮೆಂಟ್ ಪ್ರಕಾರ ಏನಂತಂದ್ರೆ, ಏಜೆನ್ಸಿ ಫಸ್ಟ್ ಸಂಬಳ ಹಾಕಿಬಿಟ್ಟು ಆಮೇಲೆ ಸರ್ಕಾರದ ಹತ್ರ ಇಸ್ಕೋಬೇಕು. ಆದರೆ ಏಜೆನ್ಸಿನೂ ಸಂಬಳ ಹಾಕ್ತಾಯಿಲ್ಲ. ಅವ್ನು ಬಂದಿರೋದೇ ಏಪ್ರಿಲ್ 16ನೇ ತಾರೀಕಿಂದ ಏಜೆನ್ಸಿ ಇರೋದು BCM ಇಲಾಖೆನಲ್ಲಿ. ಅವರು ಮೇ ತಿಂಗಳದ್ದು ಒಂದೇ ಹಾಕಿದ್ದಾರೆ. ಆದರೆ ಅಗ್ರಿಮೆಂಟ್ ಪ್ರಕಾರನೇ 3 ತಿಂಗಳದ್ದು ಅವರು ಮುಂಚೆ ಹಾಕ್ಬೇಕಂತ ಇದೆ. ಅಡ್ವಾನ್ಸ್ ಹಾಕ್ಬೇಕು ಅಂತ ಇದೆ. ಇಲಾಖೆ ಮೇಲೆ ಡಿಪೆಂಡ್ ಆಗಬಾರ್ದು ಅವರು. ಹಂಗೆ ತಗೊಂಡ್ರು ಕೂಡ ಜೂನ್ ಜುಲೈದು ಹಾಕ್ಬೇಕಾಗಿತ್ತು ಅವರು. ಅದನ್ನು ಹಾಕ್ತಾ ಇಲ್ಲ ಅವರು. ಇದು ಅಧಿಕಾರಿ ಕೇಳಿದ್ರೆ, ನೀವು ಏಜೆನ್ಸಿಯವರ ಕಾರ್ಮಿಕರು, ನೀವು ಅವ್ರನ್ನ ಕೇಳ್ಕೊಡ್ರಿ ಅಂತ ಹೇಳ್ತಾರೆ. ಏಜೆನ್ಸಿಯವ್ರು ಏನು ಹೇಳ್ತಾರೆ, ನೀನು ಕೆಲಸ ಮಾಡ್ತಿರೋದು ಇಲಾಖೆಯಲ್ಲಿ, ಇಲಾಖೆಯವ್ರನ್ನ ಕೇಳ್ಕೊಡ್ರಿ ಅಂತ ಅವ್ರು ಹೇಳ್ತಾರೆ. ಈ ಥರ ಪರಿಸ್ಥಿತಿ ಇದೆ. ಒಂದು ರೀತಿ ಭಾಳ ಕಷ್ಟದಲ್ಲಿದ್ದಾರೆ. ಆಗ ನಾವು ಇವತ್ತು ಮಾನ್ಯ ಇಒ ಸರ್ನ ಕೇಳ್ಕೊಂಡಿರೋದೇನಂತಂದರೆ, ತಮ್ಮ ಒಂದು ಅಧ್ಯಕ್ಷತೆಯಲ್ಲಿನ ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಮತ್ತು ಏಜೆನ್ಸಿ ಜೊತೆ ಒಂದು ಮೀಟಿಂಗ್ನ ಕರಿಬೇಕು, ಕುಂದುಕೊರತೆ ಸಭೆನ ಮಾಡಬೇಕು. ಇಮಿಡಿಯೇಟಾಗಿ ನಾಳೆನೇ ವೇತನ ಅವ್ರಿಗೆ ಬಾಕಿ ಇರುತ್ತೆ, ಒಂದು ವೇತನ 2 ತಿಂಗಳದ್ದು ಜೊತೆಗೆ ಹಾಕಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಸರ್. ಏನು ಹೇಳಿದ್ರು ಇವ? ಏನು ಹೇಳಿದ್ರು ಸರ್? ಇಒ ಸರ್ ಹೇಳಿದ್ದು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಸ್ಪಂದಿಸಿದ್ದಾರೆ. ಇಮಿಡಿಯೇಟಾಗಿ ನಾನು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಮತ್ತು ಈ ಸಂಬಳ ಹಾಕೋದು ರೀತಿನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಸರ್. ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ ಅಂದ್ಬಿಟ್ಟು, ಏನಾಗಿದ್ರು ಸರ್? ದಾವಣಗೆರೆ ಜಿಲ್ಲೆ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ಜಿಲ್ಲಾ ಅಧ್ಯಕ್ಷ ದಾವಣಗೆರೆ.